ಹುಷಾರಾಗಿದ್ಯಾ ಮಗ? ಹ್ಞೂ ಚೆನ್ನಾಗಿನಿ ಕಂತಾಯಮ್ಮ. ನೀವು ಚೆನ್ನಾಗಿದ್ದೀರಾ? ಹುಷಾರಾಗಿವ್ನಿ. ನಮ್ದು ಏನಪ್ಪ, ನೀನು ಚೆನ್ನಾಗಿರ್ಬೇಕು. ನೋವು ಪರವಾಗಿಲ್ವಾ? ಹ್ಞೂ ಪರವಾಗಿಲ್ಲ, ನೋವು ಏನೂ ಇಲ್ಲ. ಮಾತ್ರೆ ಕೊಟ್ಟಾರಲ್ಲ ಅದು ಕುಡ್ದನಲ್ಲ ಸರಿಯಾಗದೆ. ಹೌಲ ಮಗ? ಎಲ್ಲ ಗಂಗೆ ಎಲ್ಲೋ ಕಣತ್ತ ಓದ್ಲು ಕಣವ. ಅದಕ್ಕೆ ನೋಡ್ಕೊ ಹೋಗೋದಂತ ಬಂದು ಕಣಪ್ಪ, ಹೆಂಗಿದ್ಯ ಅಂದ್ಬಿಟ್ಟು. ಹ್ಞೂ ಚೆನ್ನಾಗಿವ್ನಿ. ಹೆಂಗೋ ಹುಷಾರಾಗಿದ್ರೆ ಸರಿ ಕಣಪ್ಪ. ಯಾಕೋ ಕಣೆ ರಾತ್ರಿ ಬೇಳಗಾನ ನಿದ್ದೆ ಬರ್ಲಿಲ್ಲಕ್ಕಲ್ಲ ಮಗ. ಕೆಟ್ಟ ಕನ್ಸು ಏನೇನೋ ಕನ್ಸ್ಬಿಡವು. ಸರಿ ಬಿಡವ, ಕಾಣಿಸ್ಕೊಳ್ಗೆ ಇದಕ್ಕೆ ಕೂತ್ಕೊಂಡಾರ ನೀನು. ಒಳ್ಳೆ ನೀನು ಸರಿಯಾಗಿ ಹೇಳ್ತಾ ಇದ್ದಿ ಬಿಡು. ಅಲ್ಲಕನ್ ಸಾಯ್ತ್ರಕ ಕನ್ಸ್ಕು ಇದ್ರ ಕಂಡಾರ ನೀನು. ಒಂಥರ ಇಬ್ಬರಿತ ಕೆಟ್ಟ ಕನ್ಸು ಕನಕ, ಒಂಥರ ಕನ್ಸು. ಏನು ಬೆಳಗಿನ ಜಾವದಲ್ಲಿ ಯಾಕ ಒಸಿ ಅಲ್ಲ ಕನಕ. ಏನು ನಾಯಿ ಬೋಗ್ಲೋದು, ಆಮೇಲಿಂದ ರಾತ್ರಿ ಬೇರೆ ಹುಂಜ ಮತ್ತು ಹೊತ್ತಿನಲ್ಲಿ ಕೂಗೋದು ಕನಕ. ಗೇಡಿಗೆ ಕನಕ. ಅಯ್ಯೋ ಕಾಣೆಕಂತ ಹೋಗತ್ತಾಗೆ. ಅಯ್ಯೋ ಕಾಣೆಕನ್ನು ತಾಯಕ. ಇವ್ನು ಹುಷಾರು ತಪ್ಪುತ್ತಾವಿಂದ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ವಲ್ಲ. ಅಯ್ಯೋ ಹೋಗು, ಅದಾಗೆ ಯಾವ ಮುಂಡೆಗೆ ಬೇಕು ಅನ್ನಂಗೆ ಆಗ್ಬಿಟ್ಟದೆ. ಚಂದಾಗೆ ಉಣ್ಕೊಂಡು ತಿನ್ಕೊಂಡಿದ್ದವನು ಹಿಂಗೆ ಅದಲ್ಲ ಅದಕ್ಕೆ ಇವ್ನು ಮೂಲೆ ಕೂತ್ಕೊಂಡ ಅಂದ್ಬಿಟ್ಟು ಅದೇ ಒಂದು ಯೋಚನೆ ಆಗ್ಬಿಟ್ಟು ನನಗೆ. ಅಯ್ಯ ಸುಮ್ಕಿರು ಅಲ್ಲ ಕನಕ, ಒಂದ್ರಿಗೆ ಬರ್ದೇ ಮರಕ್ಕೆ ಬಂದದ. ಇದೇನು ಹಿಂಗೆ ಹೇಳ್ತಿದ್ದೀನಿ ನೀನು, ಸುಮ್ ಕೂತ್ಕೋ. ಎಲ್ಲ ಒಳ್ಳೇದೇ ಆಯ್ತದೆ. ಏನು ಒಳ್ಳೇದದೋ ಏನೋ ಕಾಣೆ ಕನಕತ್ತಗೆ ಕಾಣೆ. ಏನು ಒಳ್ಳೇದದೋ ಏನೋ ಮನೇಲಿ ನೆಮ್ಮದಿ ಅನ್ನೋದಿರ್ಬೇಕು ಕನಕ. ಹೋಗು. ಏನಾಗಿದೆ ಸುಮ್ಮನಿರವ ನೀನು. ಒಳ್ಳೆ ಏನೂ ಆಗಿಲ್ಲ ಕಣ. ಸುಮ್ಮನೆ ತಲೆಗೆಡ್ಸ್ಕೊಳ್ಳೋದು, ನನಗೂ ತಲೆಗೆಡ್ಸ್ಬಿಡ ನೀನು. ಮಾತೋದ್ರೆ ಆಯ್ಕಿಲ್ಲಕ್ಕ ಹಿಂಗೆ ಅವನು. ಅಯ್ಯೋ ಯಾಕೋ ಮಗ ಎಲ್ಲರೂ ಹೋಗ್ಬಿಟ್ಟು ಒಂದು ಕಟ್ನಾರ ಬರ್ಸ್ಕೊಬಲ್ಲ. ಹೋಗ್ಬಿಟ್ಟು ಗಂಗೆ ಕರ್ಕೊಂಡು ಹೋಗ್ಬಿಟ್ಟು. ಹೋಗಾಯ್ತು ಸುಮ್ಕಿರವ, ಹುಸಿ ಸುಧಾರಿಸ್ಕೊತೀನಿ. ಹೋಗಾಯ್ತದೆ. ಅಯ್ಯೋ ನೀವೇ ಹೋಗಕ್ಕ, ನೀನೇ ಹೋಗು. ಹೊಡ್ಸ್ಕೊಬ, ಉಕ್ಕುಡ್ಕೋಗು. ಉಕ್ಕುಡ್ಕೋಗಿ ಒಂದು ಕಟ್ಟು ಹೊಡ್ಸ್ಕೊಬ. ಹೊಡಿತಾರೆ ಹೊಡ್ಸ್ಕೊಂಡು ಬಂದ್ಬಿಡು ಅಂದ. ಅದು ಹಾಕ್ಬೇಕು ನಿನ್ನ ಮುನ್ಸಲಿರೋದು ಇದಾಲಿ ಒಂದು ಹೊಡ್ಸ್ಕೊಂಡೆ ಬಂದ್ಬಿಡು ಕಟ್ಟ. ಆಗೋಸಿ ಮುನ್ಸೋಗ್ರ ಆಯ್ತದೆ. ಕಟ್ಟು ಹೊಡ್ಸ್ಕೊಬೇಕ. ನಾನಾರು ಹೋಗ್ಬೇಕಾದ್ರೆ ಮಂಗಳವಾರ ಶುಕ್ರವಾರ ಸಿಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಇವನ್ಗೆ ಅವೆಲ್ಲದ್ರ ಮೇಲೆ ನಂಬಿಕೆನೇ ಇಲ್ಲ. ಬೈತನ್ನ ಅವೆಲ್ಲ ಮೂಢನಂಬಿಕೆ ಕಟ್ಕತೀರ ಅಂತ. ಅಯ್ಯೋ ಅವ್ರು ಏನಾರ ಅನ್ಕೊಳ್ಳಿ, ನೀನೇ ಹೋಗ್ಬಿಟ್ಟು ಬರೋಗು. ನಾನು ಬರ್ತೀವಿ ಬೇಕಾದ್ರೆ ನಾವು ಹೋಗಾಯ್ತದೆ. ಹೋಗಾಯ್ತದೆ ಅಕ್ಕ. ಮಗ ಇನ್ಯಾವಾಗ ಬರೋ ಕೇಳಿದಾರಲ್ಲ ಅಂತ. ಇನ್ಯಾವಾಗಪ್ಪ ಬರೋ ಕೇಳಿದಾರು. ಅದೇ ಇನ್ನೊಂದು ವಾರ ಬಿಟ್ಕೊ ಬನ್ನಿ ಅಂದವ್ರೆ. ನಿನ್ಗೇನು ಎದೆಗಿದ್ದೆ ನೋಯ್ಯೋದು ಹಂಗೇನು ಆಯ್ಕಿಲ್ಲಲ್ವಪ್ಪ? ಏನೂ ಇಲ್ಲ. ಓ ಎಷ್ಟೊತ್ನಲ್ಲಿ ಬಂದ್ರಿ? ಈಗ ಬಂದಕನ್ ಬನ್ನಿ. ಆಗಿದ್ದೀರಾ ದೊಡ್ಡ ಬಿಗ್ರೆ ಸಾವಿತ್ರಮ್ಮ? ಚೆನ್ನಾಗಿವಿ ನೀವು ಚೆನ್ನಾಗಿರ್ಬೇಕು. ಅಯ್ಯೋ ನಮ್ದು ಏನು ಚಂದವ್ವ, ಏನು ಚಂದ. ಏನು ಹಾಕ ಉಗಿತಾ ಕುಂತವಳೆ. ಅಯ್ಯೋ ಸುಮ್ಮನಿರು. ಯಾಕಣ ಇರ್ತಾವಲ್ಲವ ಹಿಂಗೆ ನನ್ನ ಮಗಳು ಅಂತ ಹೇಳ್ನಿಲ್ಲ ನೀನು. ಇಷ್ಟು ವರ್ಷ ಮುಚ್ಚಿಟ್ಟಿದ್ದೆ. ಹಂಗೆ ಹಿಂಗೆ ಹಂಗೆ ಹಿಂಗೆ ಅನ್ಕೊಂಡು ತಕೊಂಡು ಕುಂತವಳೆ. ಮಾತಾಡ್ಕೊಳ್ಳಿ ಸುಮ್ಕಿರೋಣ. ಅವ್ರು ಇದ್ದಿದ್ದೆ ಅಲ್ವಾ ಮಾಮೂಲಿ ಅಲ್ವಣ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದವ್ ಕೆಲವ. ಸುಮ್ಕಿರಿ ಒಳ್ಳೇದಾಯ್ತದೆ. ಏನಾಗಬೇಕು ಹಣೆಯಲ್ಲಿ ಬರ್ದಿರೋದು ಹಾಗೆ ಆಯ್ತದೆ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಅಣ್ಣ, ಹೇಳ್ತೀನಿ ಕೇಳಿ. ಹೆಂಗಿರ್ಬೇಕು ಹಂಗಿರೋದು ಕಲೀರಿ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಅಣ್ಣ. ಈಗ ನೀವು ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡಿದ್ರಿ. ಬಂದಿತ್ತು ಅಕ್ಕ ಕೆಲ್ಸಕ್ಕ ಬಂದಿತ್ತು. ಅಯ್ಯೋ ಹೊಸಿ ಚೆನ್ನಾಗಿ ಮಾತಾಡಲ್ಲ ಅಕ್ಕ. ಅವ ಅಕ್ಕನ ಕಷ್ಟ ಕೇಳಿ ಅಣ್ಣ, ನಿಜಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟ ಕಾರಣ. ಭಾಳ ಪಾಡತ್ಬಿಟ್ಟಾಳೆ ಪಾಪ. ಮದುವೆ 3 ತಿಂಗಳಿಗೆ ಗಂಡನ ತಿನ್ಕೊಂಡು ಹೊಸಿ ವನವಾಸ ಹತ್ತಿದ್ದಾಳವ. ಅಯ್ಯ ಪಾಪ ಭಾಳ ನಮ್ಮ ಅತ್ತೆನೂ ಯಾರ ಮದುವೆ ಮಾಡಬೇಕು ಅಂದ್ಬಿಟ್ಟು ಭಾಳ ಪ್ರಯತ್ನ ಪಡ್ತು. ಹಂಗೂ ನಾನು ಒಂದು ಮಾತು ಕೇಳೇಬಿಟ್ಟೆ, ನಿಮ್ಮ ಪುಟ್ಟು ಮುಚ್ಕೊಂಡೇನು ಅತ್ತಾಗ ಮಾಡ್ಕೊಬಿಡ್ತೀನಿ ಆಗು ಮದುವೆಯ ಅಂತ. ನಾನು ಮೆಣಸು ಕರ್ಕೊಂಡೋಗ್ಬಿಟ್ನಲ್ಲ, ನಡಿಯತ್ತಾಗ ಯಾವ್ದಾರು ಒಂದು ದೇವಸ್ಥಾನಕ್ಕೆ ತಾಗ ತಾಲಿ ಕಟ್ಬಿಡ್ತೀನಿ ಅಂದೆ. ಒಪ್ಪನಿಲ್ಲ ಅವಳು. ಬೇಡ ಜೀವನದಲ್ಲಿ ಒಂದು ಸತಿ ಮದುವೆ ಆಗಿವ್ನಿ ನಾನು. ಅವನಿಗೆ ಸರಿ ಹೊರ್ತು ನಾನು ಇನ್ನೊಬ್ಬನಿಗೆ ನಾನು ಕತ್ತು ಒಡ್ಡಕ್ಕಿಲ್ಲ. ನನಗೆ ಮದುವೆಗಿದ್ವಿ ಅಂತ ನೀನು ಎತ್ತನೇ ಬೇಡ. ನೀನು ಎತ್ತಿದ್ರೆ ನೀನು ಇದು ಬರ್ನೂ ಬೇಡ. ನೀನು ಆ ಥರ ದೃಷ್ಟಿ ನೀನು ಮಡಿಕೊಂಡು ನನ್ನ ಮೇಲೆ ನೀನು ಬರ್ನೂ ಬೇಡ ಅಂದ್ಲು. ಆಯಿತು ಬಿಡು, ನಾನು ಹಂಗೆ ನಿನ್ನ ಕೆಟ್ಟ ದೃಷ್ಟಿನ ನೋಡೋಕ್ಕೆ ತಪ್ಪಾಯಿತು. ನಾನೇನು ಕೆಟ್ಟ ದೃಷ್ಟಿಲಿ ನೋಡಬೇಕು ಅಂತ ಇತ್ತಿತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಒಂಟಿ ಹೆಂಗೆ ಜೀವನ ಮಾಡಬೇಕು ಅಂದ್ರೆ ಕಷ್ಟ ಅಲ್ವಾ. ಅದ ತಾಲಿ ಕಟ್ಬಿಡೋದ ಅಂತ ನಾನು ನೋಡಿದೆ, ಆಗಲಿಲ್ಲ. ಬೇಡ ಅಂದ್ಬಿಟ್ಲು ಅಂತೇಳು ಪಾಪ. ಒಳ್ಳೆ ತನಕ ಇಲ್ಬೇಲೆ ಏನೋ ಅವತ್ತಿಂದ ಇವತ್ತು ಕಂಟ್ಲು ಹೆಂಗೋ ವನವಾಸ ಹತ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಬತ್ತಾವಳೆ ಕನ ಸಾವಿತ್ರಮ್ಮ. ಇನ್ನೇನು ಮಾಡಿರಿ? ಅಯ್ಯೋ ಇನ್ನೇನು ಮಾಡೋಕ್ಕದನ, ಇನ್ನೇನು ಮಾಡೋಕ್ಕದು. ಏನೋ ಒಂದು ಒಳ್ಳೇದಾಗಲಿ ಅಣ್ಣ. ದೇವ್ರು ಮಾಡ್ದಂಗೆ ಆಯ್ತದೆ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ದಿವಸ ಇಕ್ಕುವಣ ಜಾಸ್ತಿ ತಲೆಗೆಡ್ಸ್ಕೊಂಡಷ್ಟು ಭಾಳ ತೊಂದರೆನೇ. ಏನೇನಣ್ಣ ನಿಜ ಕಣವ. ಅಯ್ಯೋ ನಾನು ನಿಮ್ಮ ಬೀತ್ಯಮ್ಮ ಇಲ್ಲ, ಬೇಕಾದಷ್ಟು ತಗೊಂಡೋಗಿ ಕೊಟ್ಟಿನಿ. ಸಾಮಾನು ಸರಂಜಿ 3 ತಿಂಗಳು 6 ತಿಂಗಳಿಗೆ ಹೋದ್ರೆ 5,000 10,000 ರೂಪಾಯಿನೇ ಕೊಟ್ಟು ಬಂದ್ಬಿಡೋನು. ಹೋಗು ಸಾಮಾನು ಸರಂಜಿ ತಗೊಂಡು. ನನ್ನ ಮಗಳು ಬೇರೆ ಇದ್ಲಲ್ಲವ ಪಾಪ. ಬೆಣ್ಣ ಹಿಂಗೆ ಇದು ಮಾಡ್ಬಿಟ್ಟು ನಾನು ಅಂತ ಅದೇ ಒಂದು ಕೊರಗು. ಅದಕ್ಕೆ ನನಗೆ ಸಣ್ಣಾಗಿರೋದು. ಇಲ್ಲ ಅಂದಿದ್ರೆ ಹಿಂಗಿರ್ತಿದ್ನ. ಈ ವಯಸ್ಸಲ್ಲಿ ಎಷ್ಟು ಗಾತ್ರ ಇದ್ದೆ ಗೊತ್ತಾ ನಾನು. ಅಯ್ಯಪ್ಪ 4 ಜನ ತಬ್ಬಬೇಕಾಗಿತ್ತು ಹಂಗಿದ್ದೆ ನಾನು. ಈಗ ಹಿಂಗೆ ಸಣ್ಣಾಗಿರೋದು ಯತ್ನೆ ಮಾಡಿ ಯತ್ನೆ ಅಲ್ವಣ ಪಾಪ, ಯತ್ನೆ ಅಲ್ವಾ. ಬೀಗರು ಕರ್ಕ ಬರೀವ್ರಿ, ದೊಡ್ಡ ಬೀಗರು ಚಿಕ್ಕ ಬೀಗರು. ಅಯ್ಯೋ ಬನ್ನಿ ಅಂದ್ರೆ ನಾಳೆ ಕೊನಾಡ್ದು ಬರ್ತೀನಿ ಅಂದವ್ರೆ ಅವರು. ದೊಡ್ಡ ಬೀಗರು ಬಂದಿಲ್ಲ. ಇಲ್ಲ ಅಣ್ಣ, ಅವರು ಎಲ್ಲಿ ಬಂದಿದ್ದಾರೋ ಅಲ್ಲೇ ಒಂದು ಹೊಸ ಮಾಡ್ಕೊಬಿಟ್ಟಾರೆ. ಇರತ್ತೆ ಸವ ಅಲ್ಲಿ ಇಲ್ಲಿ ಸುತ್ತಾರೆ ಅಂದ್ಬಿಟ್ಟು ಹಿರಿಯವನು ರಾಮ ಅವನಲ್ಲ ಹೊಸ ಮಾಡ್ಬಿಟ್ಟಾನೆ ಒಂದ.
ಮೇಯ್ಸ್ಕೊಂಡು ಇರ್ಲಿ ಅಂದ್ಬಿಟ್ಟು ಒಲ್ಕೆ ಮನ್ಗೆ ಸುತ್ಕೊಂಡು ಮೇಯ್ಸ್ಕೊಂಡು ಕಾಲ ಕಳ್ಕೊಂಡು ಅವನೇ ಅಣ್ಣ ಅವರೇ ಅವರು. ಅಯ್ಯೋ ಇನ್ನೇನು ಸುಮ್ಕಿರವ ನಮ್ಮ ಮನೇನೂ ನಮ್ಮ ಮಟ್ಟಿಯವಳು ಊರು ತಿರ್ಗಕ್ಕೆ ಸಲುವಾಗಿ ಹೊಸ ಮಾರ್ಸ್ಬಿಟ್ಲ. ನಾನು ಹೋಗಲ್ಲ ಅಂಗಡಿ ತವ ಕೂತ್ಕೋಬೇಕು, ಸಂದುವೆ ಕುಂತಂಗೆ ಕೂತ್ಕೋಬೇಕು. ಏನು ಬೇಜಾರು. ಸುಮ್ಮನೆ ಒಂದು ಅಲ್ಲಿ ತಕ್ಕ ಮನೆ ತಕ್ಕ ಹೋದ್ರೆ ಒಂದು ನೆಮ್ಮದಿ ಕೆಲಸ ಅಲ್ವ್ರ. ನಿಜಕ್ಕ ಸುಮ್ಕಿರಿ. ಅಯ್ಯೋ ಒಂದೇ ಕೂತ್ಕೊಂಡ್ರೆ ನಮಗೂ ಹಾಕಿರ ಕಣ, ನಾವು ಕಡ್ದು ಹೋಯ್ತಾ ಇರ್ಬೇಕು ಹೊಲ್ತಕ್ಕೆ. ಏನು ಹಾಕಿದಿರಿ ಸತ್ರಮ್ಮ ನೀವು? ಏನು ನಿಲ್ಲ ಮಕ್ಕ ನೀನು. ಅವ್ರೇ ಹಾಕಿದ ಕಣ, ಒಂದು ಅರ್ಧ ಎಕರೆಗೂ ಅವರೇ ಹಾಕಿದೆ. ಸುಮಾರ ಕಾಯೆಲ್ಲ ಬೈತಿತ್ತು, ಒಂದು ಸುಮಾರ ಬತ್ತೋಣ ಆಯ್ತು. ಒಂದು 5,000 ರೂಪಾಯಿ ಗಟ್ಲುವೆ ಕಾಯಿನ ಕೂದ್ಬಿಟ್ಟು ಮಾರ್ಕೊಂಡು. ಅಯ್ಯೋ ಏನು ತಿನ್ನಕ್ಕೆ ಸಿಪ್ಪಲ್ಲ ಅಲ್ವವ, ಇವಾಗ ತಿನ್ನಕ್ಕಾಲಿ ಬುಡಿ, ತಿನ್ನಕ್ಕಾಲಿ. ಅಯ್ಯೋ ತಿನ್ನಕ್ಕಾಲಿ ಸುಮ್ಕಿರಣ. ಏನಾಗ್ದಿಂದ ಏನು ಉಳ್ಕತ್ತಿತ್ತ ಸಿಪ್ಪಲ್ಲ ತಿನ್ನಕ ಆಸೆ. ಹೊಟ್ಟೆ ಹೊಳೆಯಲ್ಲಿ ಕೊದ್ಲ ಕಾಣಲ್ಲ. ಎಲ್ಲೋ ಇವ್ರ ಮಿಚಾರ ಹಾಕೋ ಮನೆ ಕೊಟ್ಟು ಬರ್ತೀವಿ ಅನ್ಕೊ ಹೋದ್ರು. ಹಂಗೇನೋ ಹೋಗಿದ್ದಾಳ. ಹ್ಞೂ ಅವಕ್ಕ ಬಂದು ಏನು ಹಿಂಸೆ ಮಾಡ್ತಿತ್ತು, ನಾನು ಕರೀತು, ನನಗೆ ಹೋಗ್ಲಿಲ್ಲ. ನಾನು ಅದೇನೋ ಬೋರ್ಡವ ಕಡೆ ಏನೋ ಮಾಡಿದಾರಂತೆ, ಅದಕ್ಕೆ ಬಂದು ಕರ್ಕ ಹೋಯ್ತು. ಬರ್ಲಿ ಸುಮ್ಕಿರಿ ಬರ್ಲಂತೆ. ಹ್ಞೂ ಕುತ್ಕೊಳ್ಳಿ ನಮ್ಮ ಹೊಟ್ಟೆವಳು ಏನಾರು ಮಾತ್ಕೊಂಬರ್ಕೊಬಿಟ್ರು ಮುಗ್ದೋಯ್ತು. ಇನ್ನೂ ಎದ್ದು ಬರೋಕ್ಕಿಲ್ಲ. ಬಂದವ್ರೆ ಬೀಗರು ಅಂತ ಹೇಳ್ತೀನಿ, ಬಿಕ್ತೆ ಮಾರು ಬಂದವ್ರೆ ಅಂತ. ಬರ್ರಿ ಕರ್ಕ ಬರ್ತೀನಿ ತಡೀರಿ ಇಲ್ಲಿ. ಇಲ್ಲಾಂದರೆ ಕುತ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ನಮ್ಮ ಹೊಟ್ಟೆವಳು. ಮಾತಾಡ್ಕ ಕೂತ್ಕೊಬಿಟ್ರೆ ಇನ್ನು ಕೇಳೋಕ್ಕಿಲ್ಲ. ಇನ್ನು ಮುಗೀತು, ಇನ್ನು ಹೋಯ್ತು ಬತ್ತು, ಯಾವುದ್ರ ಮೇಲೂ ನಿಗ್ಗಿಲ್ಲ. ಹೊಲ ಏನು, ಮನೆ ಏನು, ಕೋಳಿ ಏನು, ಕೊಕ್ಕ ಏನು, ಹೊಸ ಏನು, ಯಾವುದು ದಿಗ್ಲಿಲ್ಲ. ಇತ್ತು ಕಣ ಒಂದು ಹೊಸ ಅಚ್ಚುಕಟ್ಟಾಗಿ 3-4 ಲೀಟ್ರ್ ಹಾಲು ಕೊಡ್ತಿತ್ತು. ಹೊತ್ತೊತ್ತಿಗೆ 2 ಹೊತ್ತಿಂದ ಒಂದು 10 ಲೀಟ್ರನ್ನೇ ಹಾಲು ಸಿಕ್ತಿತ್ತು. ಒಳ್ಳೆ ದುಡ್ಡು ಆಗೋದು ಮನೆ ಖರ್ಚಿಗೆಲ್ಲವ. ಮೇಯ್ಸು ಇವಳು ಊರು ತಿರುಗಬೇಕಲ್ಲ. ಊರು ಮುಂದಾಗೆ ಚಪ್ರಕ್ಕೂ ಹೋಗೋದು, ದಾರೆಗೂ ಹೋಗೋದು. ಈಗ ಒಂದು ಮದುವೆಗೆ ಹೇಳ್ದಾಗ ಯಾವ್ದಾರ ಒಂದಕ್ಕೂ ಹೋಗ್ಬಿಟ್ಟು ಸುಮ್ಮನೆ ಇರಬೇಕಲ್ವ ಬಿಕ್ತೇಮ್ಮ. ಹಂಗಲ್ಲ, ಚಪ್ರಕ್ಕೂ ಹೋಗ್ಬೇಕು, ಮದುವೆಗೂ ಹೋಗ್ಬೇಕು, ದಾರಿಗೂ ಹೋಗ್ಬೇಕು. ಅವ್ರು ಕಾರ್ಯದೇ ತಡ ನಿಂತ್ಕೊಬಿಡ್ತಾಳೆ. ಅಯ್ಯೋ ಸೋಮಕಿರಿ ಅವಳು ಕೊಟ್ಟೆ ಹೊಡ್ದಾಡಕ್ಕೆ ಆಗ್ದಾನೆ ಎತ್ತಾಗ ಹೊಸ ಕೊಟ್ಬಿಟ್ಟೆ. ಈಗ ಟೀ ಕುಡಿಯೋಕ್ಕೂ ಹಾಲಿಲ್ಲ. ಬಳಸ್ಕೊತೇವಿ ಒಂದು 10 ರೂಪಾಯಿಗೆ. ಬೆಳಿಗ್ಗೆ 1 ಲೋಟ, ಸಂಜೆ 1 ಲೋಟ. ಇನ್ನೇನು ನಂದೇನು ಕಾಯಮಿಲ್ಲ ಬಿಡಿ. ನಾನೇನೋ ಹೋಟ್ಲದಿಕ್ಕೆ ಹೋಗ್ತೀನಲ್ಲ, ಅಲ್ಲೇ ಒಂದೊಂಚೂರು ಕುಡ್ಕೊತೀನಿ. ಅಯ್ಯೋ ಹೋಟ್ಲು ಕಾಟು ಕಮ್ಮಿ ಮಾಡೋಣ, ಅದಕ್ಕೆ ಹಾಲು ತಗೊಂಡ್ರೆ ಮನೇಲಿ ಕಾಯಿಸ್ಕೊಂಡು ಕುಡಿಯೋಕೆ ಹಾಕಿಲ್ವಾ? ಕಾಯಿಸ್ಕೊಟ್ರಲ್ವ ಬಿಕ್ತೇಮ್ಮ, ಹೇಳ್ತಿರಲ್ಲ. 7ನೇ ಒಳ್ಳು ಮ್ಯಾಕೆ ಅಂತೀನಿ. ಹೇಳಕ್ಕೆ ಇಲ್ಲ, ಕುಂತು ಜಾಗದಲ್ಲಿ ಮಾಡ್ತಾರೆ ಕೂತ್ಕೊಬಿಟ್ರೆ 10 ಸತಿ ಕರೆದ್ರು ಆನಕ್ಕಿಲ್ಲ. ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಅಯ್ಯೋ ನಮ್ಮಿಂದ ತೊಂದರೆ ಅನ್ಬೋಸೋದು ಬೇಡ ಅಂದ್ಬಿಟ್ಟು ನಾನು ಇವತ್ತು ಅವಳು ಕುಡಿಬೇಕಲ್ಲ, ಕಾಯಿಸ್ತಾಳಲ್ಲ, 1 ಲೋಟ ಕೊಡ್ತಾಳೆ. ಕುಡಿದ್ಬಿಟ್ಟು ಹೆಂಗೋ ಕಾಲ ಕಳೆದತ್ತಾಗಿರಾಗಟ್ಟ ಇನ್ನೇನು ಮಾಡಿರಿ. ಅಯ್ಯೋ ಅವತ್ತಿಂದನೂ ಏನು ಉಗ್ದಿ ಉಪ್ಪು ಹಾಕಿ ಸರಿಯಾಗಿ ಮಾತನ್ನೂ ಆಡ್ತಾಯಿಲ್ಲ. ಅದೇ ಹಿಂಗೆ ನನ್ನ ಮಗಳನ್ನ ಹಿಂಗೆ ನೀನು 7ನೇವಲ್ಲ ನೀನು ಗಂಗೆ ಬಿಸಿ 7ನೇವಲ್ಲ ನೀನು ಅಂತ ಅದನ್ನೇ ಹಾಕೋದು ಜೀರಿಗೆ ಅರಿಯಂಗೆ ಅರಿತಾ ಕುಂತವಳೆ. ಏನು ಮಾಡಿರಿ ಎಲ್ಲ ನಮ್ಮ ಮನೆ ಬರ ಬುಡಿಯತ್ತಾಗೆ ತಲೆಗೆಸ್ಕೊಬಿಡಿಯಣ. ಹೆಂಗೋ ಎಲ್ಲೋ ಕಾಲ ಕಳೀಲಿ ವಯಸ್ಸಾಗದೆ, ದನ ಹಾಕರ ಅಂತ ಎಲ್ದಾಡಕ್ಕೆ ಹಾಕಿಲ್ಲ ಅವ್ರಿಗೂ. ಸುಮ್ಮನಿರಿ ಅತ್ತಾಗೆ ಕೂತಿರಿ. ನೋಡಿ ಇಷ್ಟೊತ್ತಾಗದೆ ಬಂದ್ಲ. ಹೊಸಿ ನೋಡ್ತೀನಿ, ಹೋಗ್ಬಿಟ್ಟು ಕೂತ್ಕೊಳ್ರವ ಬರ್ತೀನಿ. ಬತ್ತಾರ ಸುಮ್ಕಿರಿ ತಿನ್ಕ ಬರ್ಲಂತೆ ಏನು ಸುಮ್ಕಿರಿ ಇರವ. ಅವು ಹೆಣ್ಣು ಕರ್ಕೊಂಡೋಗಿ ಕುಣ್ಸ್ಕೊಂಡಾಳು ನೋಡಿ, ಅಂಥವಳು ಇರಬೇಕು. ಬರ್ತೀನಿ ತಡೀರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.